ಸರ್ ಈಗ ನೀವು ಏನ ಹೇಳೋದಿದ್ರೆ ಹೇಳಿಬಿಡಿ ಸರ್, ನಾವು ಕೇಳ್ತೀವಿ ಆಮೇಲೆ. ಇಲ್ಲ, ಇವತ್ತು ಬೆಳಗಾವಿಯಲ್ಲಿ 3 ಆಸ್ಪತ್ರೆಗಳ ಶಂಕುಸ್ಥಾಪನೆಯನ್ನ ಇವತ್ತೇನು ನಮ್ಮ ಸರ್ಕಾರದ ವತಿಯಿಂದ ಆಗಿರುವಂಥದ್ದು ಬಹಳ ವಿಶೇಷ. ಒಂದು ಬೈಲೊಂಗಲ್ನಲ್ಲಿ ಇವತ್ತು ಈ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಏನಿದೆ ಇದನ್ನ ಇವತ್ತು ಶಂಕುಸ್ಥಾಪನೆಯನ್ನು ಈಗ ತಾನೇ ಮಾಡಿದ್ದೇವೆ. ಅದೇ ರೀತಿಯಾಗಿ ಸವದತ್ತಿಗೆ ಹೊಸ ತಾಲೂಕು ಆಸ್ಪತ್ರೆ 100 ಬೆಡ್ಡಿನ ತಾಲೂಕು ಆಸ್ಪತ್ರೆಯ ಒಂದು ಯೋಜನೆ ಅಲ್ಲೂ ಕೂಡ ಶಂಕುಸ್ಥಾಪನೆ ಆಗ್ತಾ ಇದೆ. ಅದನಂತರ ರಾಮದುರ್ಗವು ಕೂಡ ತಾಲೂಕು ಆಸ್ಪತ್ರೆಯ ಮೇಲ್ದರ್ಜೆಗೆ ಏರಿಸುವಂಥ ಅದು ಸುಮಾರು 33 ಕೋಟಿ ಅಲ್ಲಿ, ಮತ್ತು ಸವದತ್ತಿಗೆ 30 ಕೋಟಿ, ಇಲ್ಲಿ ಇವತ್ತು 23 ಕೋಟಿ ರೂಪಾಯಿ, ಒಟ್ಟು ಎಲ್ಲ ಸೇರಿ 87 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ 3 ಆಸ್ಪತ್ರೆಗಳ ಒಂದು ನಿರ್ಮಾಣ ಮಾಡತಕ್ಕಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ವೈದ್ಯರ ಚಿಕ್ಕೋಡಿ ಮತ್ತು ಗೋಕಾಕದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಮಾಡಬೇಕಂತ ಪ್ರಪೋಸಲ್ ಪೆಂಡಿಂಗ್ ಇದೆ ಸರ್. ಸ್ಟೇಟಸ್ ಏನಿದೆ ಸರ್? ಸ್ಟೇಟಸ್ ಅಂತ ಹೇಳಿದ್ರೆ ನಾವು ಈಗ ಗೋಕಾಕನ್ನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಅದು ಇನ್ನೊಂದು 100 ಬೆಡ್ಡನ್ನು ಮಾಡುವುದಕ್ಕೆ ಅನುಮೋದನೆ ಸಿಕ್ಕಿದೆ. ಅದನ್ನು ನಾವು ಆದಷ್ಟು ಶೀಘ್ರದಲ್ಲಿ ಕೆಲಸವನ್ನು ಶುರು ಮಾಡ್ತೀವಿ. ಇನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಯಾವ ರೀತಿಯಾಗಿ ಮುಂದೆ ಮಾಡಬೇಕು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅದೇ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಮಲ್ಟಿ ಸ್ಪೆಷಾಲಿಟಿಗಳನ್ನು ನೀಡ್ತಕ್ಕಂಥದ್ದು ಕೂಡ ನಾವು ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆ, ಅದು ಜಿಲ್ಲಾ ಆಸ್ಪತ್ರೆ ಪರ್ಯಾಯವಾಗಿ ಇನ್ನೊಂದು ಮಾಡುವಂಥದ್ದಕ್ಕೆ ಇನ್ನು ಅಂತಿಮ ತೀರ್ಮಾನ ಆಗಬೇಕು. ಸರ್, PSC ಮತ್ತು CSCಗೆ ಹೆಚ್ಚಳ ಮಾಡಬೇಕಂತ ಪ್ರಸ್ತಾವನೆ ಕಳಿಸಿದ್ದಾರೆ ಬೆಳಗಾವಿಯಿಂದ 19 ಅಂತೇಳಿ. ನಾವೇ ಕೇಳಿದ್ದದು ಪ್ರಸ್ತಾವನೆ ಬೆಳಗಾವಿ ವಿಭಾಗಕ್ಕೆ, ಅಂದರೆ ಕಿತ್ತೂರು ಕರ್ನಾಟಕ ವಿಭಾಗಕ್ಕೆ ಇಲ್ಲಿ ಹೆಚ್ಚಿನ ಎಲ್ಲೆಲ್ಲಿ ಆದ್ಯತೆ ಮೇರೆಗೆ ಅಲ್ಲಿ PHCಗಳನ್ನು ಮತ್ತು CHಗಳು ಎಲ್ಲೆಲ್ಲ ಅವಶ್ಯಕತೆ ಇದೆ ಅದನ್ನು ಒಂದು ಪಟ್ಟಿಯನ್ನು ಕೇಳಿ ನಾವು ಈಗ ಅದನ್ನು ಈ ಸಲ ಆಯುರ್ವೇದದಲ್ಲಿ ಅದನ್ನು ಮಾಡೋದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇನ್ನು ಮುಂದೆ ಏನಾಗುತ್ತೆ ನಾನು ಈಗಲೇ ಹೇಳಕ್ಕೆ ಬರೋದಿಲ್ಲ, ಆಯುರ್ವೇದ ಮಣ್ಣೆ ಅನ್ನೂ ಗೊತ್ತಾಗುತ್ತೆ. ಸರ್, ವೈದ್ಯರ ನೇಮಕಾತಿ ಬಹುತೇಕ ಆಸ್ಪತ್ರೆಗಳಲ್ಲಿ ವೈದ್ಯರ ಖಾಲಿ ಇದೆ ಮತ್ತು ಯಾರೂ ಬರ್ತಾ ಇಲ್ಲ. ವೈದ್ಯರು ಬಹುತೇಕ ಕಡೆ ಇದ್ದಾರೆ, ಇಲ್ಲ ಅಂತಾನೆ ಹೇಳೋದಿಲ್ಲ. ಜಿಲ್ಲಾ ಆಸ್ಪತ್ರೆಯಲ್ಲಿ 40% ಇಲ್ಲ ಸರ್. ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರಿರುವಂಥದ್ದು, ನನ್ನ ಸ್ಪರ್ಧೆಯಲ್ಲಿ ಇಲ್ಲ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ. ಅದರಿಂದ ಅಲ್ಲಿ ಪೂರ್ತಿ ಮಾಹಿತಿ ನನ್ನ ಹತ್ರ ಇರೋದಿಲ್ಲ. ಬೇರೆ ಕಡೆ ಎಲ್ಲ ನಾವು ಈಗ ಈ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಸುಮಾರು ಜನ MBBS ಡಾಕ್ಟರ್ಸ್ ತೊಗೊಂಡಿದ್ದೇವೆ, ಮತ್ತು ತಜ್ಞ ವೈದ್ಯರು ಅವರನ್ನು ನಾವು ಕಾಂಟ್ರಾಕ್ಟ್ ಮೇಲೆ ತೊಗೊಳಕ್ಕೆ ಅವಕಾಶ ಇದೆ. ಕೆಲವು ತಾಲೂಕುಗಳಿಗೆ ಕಾಂಟ್ರಾಕ್ಟ್ ಮೇಲೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ, ಇಲ್ಲ ಅಂತ ಹೇಳೋಲ್ಲ. ಆದರೂ ಕೂಡ ಬಹುತೇಕ ಇವತ್ತು ವೈದ್ಯರ ಒಂದು ನೇಮಕಾತಿ ಆಗಿದೆ. ಇನ್ನೂ ಸ್ವಲ್ಪ ನಮ್ಮ ಬೇರೆ ಬೇರೆ ಸಿಬ್ಬಂದಿ, ನರ್ಸ್ಗಳು, ಟೆಕ್ನಿಷಿಯನ್ಸು, ಅದು ಕೂಡ ಇದೇ ತಿಂಗಳು 24ನೇ ತಾರೀಕು ಸುಮಾರು ಒಂದು 800 ಜನ ನೇಮಕಾತಿ ಆದೇಶವನ್ನು ನಾವು ಮುಖ್ಯಮಂತ್ರಿಯವರು ನೀಡ್ತಾ ಇದ್ದಾರೆ. ಅದರಲ್ಲಿ ನರ್ಸ್ಗಳು ಮತ್ತು ಟೆಕ್ನಿಷಿಯನ್ಸ್ ಅವರೆಲ್ಲ ಸೇರ್ತಾರೆ, ಫಾರ್ಮಸಿಸ್ಟ್ಗಳು ಅವರೆಲ್ಲ ಸೇರ್ತಾರೆ. ಸೊ ಅದರಿಂದ ಅದರ ಮುಖಾಂತರ ಸ್ವಲ್ಪ ಭರ್ತಿ ಆಗ್ತದೆ. SCP ಮತ್ತು TSP ಫಂಡ್ಸ್